ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕಳವು ನಡೆಸ್ತಾ ಇದ್ದ ಆರೋಪದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವ ಉಡುಪಿ ನಗರ ಠಾಣೆ ಪೊಲೀಸರು ಚಿನ್ನಾಭರಣ, ಬೆಳ್ಳಿ, ವಿದೇಶಿ ಕರೆನ್ಸಿ, ನಗದು, ವಾಹನಗಳು ಸೇರಿದಂತೆ ಒಟ್ಟು 23.55 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನ 43 ವರ್ಷದ ಅರುಣ್ ಆಚಾರಿ ಎಸ್ವಿ ಹಾಗೂ 19 ವರ್ಷದ ಕೌಶಿಕ್ ಎಂದು ಗುರುತಿಸಲಾಗಿದೆ. ಪುತ್ತೂರು ಗ್ರಾಮದ ಭಗವತಿ ಲೇಔಟ್ನ ಮಹಿಳೆಯೊಬ್ಬರು ಪತಿ ಹಾಗೂ ಮಗುವಿನೊಂದಿಗೆ ದುಬೈನಲ್ಲಿ ವಾಸವಿದ್ದು ಊರಿಗೆ ಬಂದಿದ್ರು. ಗಂಡ ವಿದೇಶಕ್ಕೆ ತೆರಳಿದ ಬಳಿಕ ಆಗಸ್ಟ್ 8ರಂದು ಸಂಬಂಧಿಕರ ಮನೆಗೆ ತೆರಳಿದ್ದರು. ಮರಳಿ ಬಂದಾಗ ಇವರ ಮನೆಯಲ್ಲಿ ಕಳವು ನಡೆದಿತ್ತು. ಡ್ರಾವರ್ನಲ್ಲಿದ್ದ 10,000 AED ಹಾಗೂ 14,000 ರೂಪಾಯಿ ನಗದು ಕಳವು ಮಾಡಿದ್ದರು. ಉಡುಪಿ ನಗರ ಠಾಣೆಗೆ ಅವರು ದೂರನ್ನು ನೀಡಿದ್ದು, ವಿಶೇಷ ತಂಡ ರಚಿಸಿದ ಪೊಲೀಸರು ಆಗಸ್ಟ್ 23ರಂದು ಪೆರಂಪಳ್ಳಿ ಸಂತೋಷ್ ನಗರದಲ್ಲಿ ಅರುಣ್ ಮತ್ತು ಕೌಶಿಕ್ರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿಗಳಿಂದ 2 ಲಕ್ಷ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಹಾಗೂ ನೋಟುಗಳು, 1 kg 360 ಗ್ರಾಂ ಬೆಳ್ಳಿ ಆಭರಣಗಳು, 1.45 ಗ್ರಾಂ ಚಿನ್ನದ ನಾಣ್ಯಗಳು, 4 ಲಕ್ಷ ರೂಪಾಯಿ ಮೌಲ್ಯದ ಆಟೋ ರಿಕ್ಷಾ, 33,000 ರು ನಗದು, 2 ಮೊಬೈಲ್ ಫೋನ್ಗಳು, 45,000 ರೂಪಾಯಿ ಮೌಲ್ಯದ ಕಳವು ಮಾಡಿದ ಪಲ್ಸರ್ ಬೈಕ್, 30,000 ರೂಪಾಯಿ ಮೌಲ್ಯದ ವಿದೇಶಿ ಕೈ ಗಡಿಯಾರ ಹಾಗೂ 88.400 ಗ್ರಾಂ ಚಿನ್ನ ಸೇರಿದಂತೆ ಒಟ್ಟು 23,56,230 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು 5 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ.